ಸ್ನೇಹಿತರೆ ನಮಸ್ಕಾರ. ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆ, ಈ ದಿನ ಒಂದು ಸ್ವಲ್ಪ ವಿಶೇಷ ಅಂತಲೇ ಅನ್ಬೋದು. ಏಕೆಂತಂದರೆ ನನಗೆ ಯಾವುದೋ ಒಂದು ಆ, ಹಾಗಲಕಾಯಿ ಸಿಕ್ತು. ಅದು ಕಾಡಾಗಲಕಾಯಿ ಅಂತ ಹೇಳ್ತಾರೆ. ಅದನ್ನು ಈ ಮಡಿಕೇರಿ ಕಡೆ ಮಡಾಗಲ ಅಂತ ಹೇಳ್ತಾರೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಆ, ಇಷ್ಟೇ ಸೈಜ್ ಬರೋದು. ಇದು ತುಂಬ ದಪ್ಪನೂ ಆಗೋದಿಲ್ಲ, ಏನೂ ಆಗೋದಿಲ್ಲ, ಇಷ್ಟೇ ಸೈಜ್ ಬರೋದು. ಇದನ್ನು ನಾನು ಕೆಲವೊಂದಷ್ಟು ವೀಡಿಯೋಗಳು ಅಂತಂದರೆ ಮಾಲಿನಿ ಸುತ್ತೂರ್ ಅವರ ವೀಡಿಯೋಸನ್ನು ನೋಡಿ ನಾನು ಇದನ್ನು ಸರ್ಚ್ ಮಾಡಲಿಕ್ಕೆ ಶುರು ಮಾಡಿದೆ. ನಮ್ಮ ಕಾಡಲ್ಲಿ ಕೂಡ ಸಿಕ್ತು. ಇದು ನಂಗೆ ಭಾಳ ಖುಷಿ ಆಯಿತು. ಇನ್ನು ಸ್ವಲ್ಪ ಇದೆ ಮನೆಯಲ್ಲಿ ಪಲ್ಯ ಮಾಡಲಿಕ್ಕೆ ಅಂತೇಳಿ ಬಳಸ್ತಾ ಇದ್ದೀನಿ. ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಶ್ಲೇಷಣೆ ಕೊಡ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ತಲುಪ್ತಾ ಹೋಗುತ್ತೆ. ಸ್ನೇಹಿತರೆ, ಮುಖ್ಯವಾಗಿ ನಾವು ಪ್ರತಿದಿನ ಸಕ್ಕರೆ ಕಾಯಿಲೆಗೆ ಅದು ತಿಂದರೆ ಹೋಗುತ್ತೆ, ಹಾಗಲಕಾಯಿ ತಿಂದರೆ ಹೋಗುತ್ತೆ, ಮತ್ತು ಇನ್ನು ಸೋರೆಕಾಯಿ ಜ್ಯೂಸ್ ಕುಡಿದ್ರೆ ಹೋಗುತ್ತೆ, ಮತ್ತು ಇನ್ನೂ ಹತ್ತಲಾರು ಕಾಯಿಲೆಗಳಿಗೆ ನಾವು ಸಜೆಷನ್ ಮಾಡ್ತಾ ಹೋಗ್ತೀವಿ. ಹಾಗಿದ್ದ ಮೇಲೆ ಹೋಗಬೇಕಲ್ಲ, ಯಾಕೆ ಹೋಗೋದಿಲ್ಲ? ನಾನು ಹಾಗಲಕಾಯಿನೇ ತಿಂತೀನಿ ಸರ್, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ನಾನು ಮಡಾಗಲಕಾಯಿನೇ ತಿಂತೀನಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ. ನಾನು ಸೋರೆಕಾಯಿ ಜ್ಯೂಸ್ ಕುಡಿತೀನಿ. ನಾನು ನವಣೆ ಸಜ್ಜೆ ಸಾಮೆ ಹಾರ್ಕ ಉದ್ಲು ಕೊರಲೆ ಇದನ್ನೇ ಬಳಸ್ತೀನಿ. ಆದರೆ ನನಗೇನಕ್ಕೆ ಹೋಗೋದಿಲ್ಲ ಸರ್. ಇಲ್ಲಿ ಸಿಂಪಲಾಗಿ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿಯನ್ನು ಸರಿಯಾಗಿ ನಾವು ರೂಢಿಸ್ಕೊಳ್ಬೇಕು. ತೆಗೆದುಕೊಳ್ತಕ್ಕಂಥ ಪದಾರ್ಥನೂ ಕೂಡ ಅಷ್ಟೇನೆ. ಈಗ ನಾವು ಆಯುರ್ವೇದವನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಗೆ ಬೆಳಗಿನ ಜಾವ 5:30 6 ಗಂಟೆ ಒಳಗೆ ಆಯುರ್ವೇದ ತೆಗೆದುಕೊಳ್ಬೇಕು, ಸೂರ್ಯೋದಯಕ್ಕಿಂತ ಮುಂಚೆ. ಅದು ನಿಮ್ಗೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತೆ. ಜೊತೆಯಲ್ಲಿ ಯೋಗಾಭ್ಯಾಸ ಪ್ರಾಣಾಯಾಮ ಅಂತಕ್ಕಂಥದ್ದು ಇದೆಯಲ್ಲ, ಅದು ನಿಮಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡುತ್ತೆ. ಆ ಶಕ್ತಿಯನ್ನು ಕೊಡೋದು ನಿಮಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತಂದರೆ, ಇನ್ ಕೇಸ್ ನಿಮಗೇನಾದರೂ ಈ ಬಾಡಿನಲ್ಲಿ ಹೈ ಲೆವೆಲ್ ಪ್ರೋಟೀನ್ಗಳಿದ್ದಾಗ ಅಥವಾ ಕ್ಯಾಲ್ಶಿಯಮ್ಗಳಿದ್ದಾಗ, ಈ ಥರ ತೊಂದರೆಗಳಿದ್ದಾಗ ಅದನ್ನೆಲ್ಲ ಲೆವೆಲ್ ಮಾಡ್ಕೊಳ್ಳುತ್ತೆ. ಯೋಗಾಭ್ಯಾಸ ಅಂತಕ್ಕಂಥದ್ದು ಒಂದು ದೇಹವನ್ನು ಯಾವ ರೀತಿ ಇಡಬೇಕು ಆ ಒಂದು ಸಮಕ್ಕೆ ತಂದು ನಿಲ್ಲಿಸುತ್ತೆ. ಇದು ಮುಖ್ಯವಾದ ವಿಶೇಷ ಆಗಿದೆ. ಆನಂತರ ದಯವಿಟ್ಟು ಈ ಶುಗರ್ ಇರ್ತಕ್ಕಂಥವ್ರು ಲೆಸ್ ಕುಡಿತೀನಿ ಅಂತ ಹೇಳ್ತೀರಿ. ಇದು ತಪ್ಪು. ಯಾಕೆ ಅಂತಂದರೆ ಲೆಸ್ ಆಗಲಿ ಪ್ಲಸ್ ಆಗಲಿ ವಿಷನೇ ಅಲ್ವಾ? ಆನಂತರ ಸಕ್ಕರೆಯನ್ನು ಜಾಸ್ತಿ ಬಳಸ್ತೀರಿ ನೋಡಿ. ನಾವು ತಿಂತಕ್ಕಂಥದ್ದೇ ವಿಷ, ಅದರಲ್ಲಿ ಬಿಳಿ ವಿಷ ಅಂತ ಹೇಳ್ತೀವಿ ಇದನ್ನು. ಸಕ್ಕರೆ ಅಂತಕ್ಕಂಥದ್ದು ಒಂದು ಬಿಳಿ ವಿಷನೇ ಹೌದು. ಅದನ್ನು ನಾವು ಸೇವನೆ ಮಾಡ್ತಾಯಿದ್ರೆ ಸಕ್ಕರೆ ಕಾಯಿಲೆ ಎಲ್ಲಿಂದ ಹೋಗುತ್ತೆ? ನಮ್ಮ ಬಾಡಿನಲ್ಲಿ ಗ್ಲೂಕೋಸ್ ಜಾಸ್ತಿ ಆದರೆ ನಾವು ಅದು ಯಾವ ರೀತಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಂದಾದರೂ ಸ್ವಲ್ಪ ಯೋಚನೆ ಮಾಡಿದ್ದೀರಾ? ಮತ್ತು ಹಾಗೆ ನೆಕ್ಸ್ಟ್ ಮುಂದುವರೆದಂತೆ ರಾತ್ರಿ ಹೊತ್ತು ಬೇಗ ಮಲಗೋದಿಲ್ಲ ಕೆಲವರು, ತುಂಬ ಲೇಟಾಗಿ ಮಲಗ್ತೀರಿ. ಆ ಲೇಟಾಗಿ ಮಲಗಿದಂಥ ಒಂದು ಸಂದರ್ಭದಲ್ಲಿ ನೀವು ತಿಂದಿರತಕ್ಕಂಥ ಆಹಾರ ಜೀರ್ಣ ಆಗೋದಿಲ್ಲ. ಕೆಲವರು 10 ಗಂಟೆಗೆ ತಿಂತೀರಿ, 11 ಗಂಟೆಗೆ ತಿಂತೀರಿ. ಇದು ಊಟದ ಸಮಯನೇ ಅಲ್ಲ. ಇದು ಇಡೀ ನಿಮ್ಮ ಜೀವದ ಒಂದು ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಇದು ಈ ರೀತಿ ಮಾಡೋದ್ರಿಂದ ಆಹಾರ ಜೀರ್ಣ ಆಗದೆ ರಾತ್ರಿ ಏನೋ ರೀತಿ ಕೆಲಸವನ್ನು ನೀವು ಮಾಡೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಮಾಡೋದು ಇಲ್ಲ. ಹೀಗಿದ್ದಾಗ ನೀವು ರಾತ್ರಿ ಹೊತ್ತು ಲೇಟಾಗಿ ಊಟ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಏನು ಕೂಡ ಪ್ರಯೋಜನ ಇಲ್ಲ. ಅದರಿಂದ ಮುಖ್ಯವಾಗಿ ಇದನ್ನು ನೀವು ತಿಳ್ಕೊಳ್ಬೇಕಾಗುತ್ತೆ. ಆನಂತರ ನೆಕ್ಸ್ಟು ಮಲಗೋವಾಗ ಕೋಣೆಯನ್ನು ಪೂರ್ತಿ ಬೆಳಕನ್ನು ಇಟ್ಟಿರ್ತೀರಿ. ಕೆಲವರು ಕತ್ಲೆನ ಮಾಡಿ ಮಲಗಿ ಅಂತಂದರೆ ಕತ್ಲೆ ಮನೆಯಲ್ಲಿ ಮಲಗ್ತಕ್ಕಂಥದ್ದು ಸೂಕ್ತ. ಮತ್ತು ಹಾಗೆ ರಾತ್ರಿ ಹೊತ್ತು ಮಲಗೋವಾಗ ಬೆಲ್ಲ ಹಾಲು ಇಷ್ಟು ಕುಡಿದು ಮಲಗ್ತೀರಿ ಕೆಲವೊಂದೊಂದು ಗ್ಲಾಸು. ದಯವಿಟ್ಟು ಬೆಲ್ಲವನ್ನು ಹಾಕಬೇಡಿ. ಹಾಗೆ ಹಾಲನ್ನು ಕುಡಿಲಿಕ್ಕೆ ರೂಢಿ ಮಾಡ್ಕೊಳ್ಳಿ. ಅದು ಕೂಡ ನಿಮ್ಮ ಮನೆಯಲ್ಲಿ ಏನಾದರೂ ಪ್ರಾಣಿಯನ್ನು ಸಾಕಿದರೆ, ನಾಟಿ ಹಸುವಿನ ಹಾಲಿದ್ದರೆ ಅಥವಾ ಎಮ್ಮೆ ಒಂದು ಹಾಲಿದ್ರೆ ಅದನ್ನು ಸೇವನೆ ಮಾಡಿ. ದಯವಿಟ್ಟು ಪಾಕೆಟ್ ಹಾಲುಗಳು ಇತ್ತೀಚೆಗೆ ನೋಡ್ತಾ ಇದ್ದೀರಿ. ನಮ್ಮ ವಿಜಯ ಕರ್ನಾಟಕ ಮೇಡಮ್ನವರು ಒಂದು ರೈಡ್ ಮಾಡಿದ್ರು. ಅದರಲ್ಲಿ ಇದೆ, ಯಾರೋ ಒಬ್ರು ಕೆಮಿಕಲ್ ಹಾಕ್ಬಿಟ್ಟು ಡೈರಿಗೆ ಹಾಕ್ತಾಯಿದ್ದಾಳೆ. ಬಟ್ ಯಾರು ಅದನ್ನು ಅಬ್ಸರ್ವೇ ಮಾಡ್ತಾಯಿಲ್ಲ. ಎಮ್ಮೆ ಮತ್ತು ಹಾಗೆ ಮುಂದುವರೆದಿದ್ದಾರೆ. ಅದನ್ನು ಕೂಡ ಯಾರು ಪ್ರಶ್ನೆ ಮಾಡ್ತಾಯಿಲ್ಲ. ಅದು ಈ ವಿಷಯವನ್ನು ಕೂಡ ನಮಗೆ ತಂದೊಡ್ಡುತ್ತೆ. ನಮ್ಮ ಈ ಭಾರತದಲ್ಲಿ ಈ ಸೀಮೆ ಹಸುವಿನ ಹಾಲೇ ನಮಗೆ ಹೆಚ್ಚಿನ ಈ ಜನಸಂಖ್ಯೆಗೆ ಇದು ಒಂದು ಕಾರಣ ಅಂದರೆ ತಪ್ಪಾಗಲಾರ್ದು. ದಯವಿಟ್ಟು ಈ ಹಿಸ್ಟ್ರಿನ ಹುಡುಕಿ ನಿಮಗೆ ನಗ ಬರ್ಬೋದು. ಇದರಿಂದ ಸಕ್ಕರೆ ಕಾಯಿಲೆ ವಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ. ತಿಳಿತಾ? ಮಡಾಗಲಕಾಯಿ ಸಕ್ಕರೆ ಕಾಯಿಲೆಯನ್ನು ವಾಸಿ ಮಾಡಬೇಕಾದರೆ, ನಿಯಂತ್ರಣಕ್ಕೆ ತರಬೇಕಾದರೆ ತಾವು ಆಹಾರ ಪದ್ಧತಿಯಲ್ಲಿ ಸರಿಯಾಗಿ ಇರ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಳ್ಳಿ. ಆಗ ಇದು ಅಮೃತ ಆಗುತ್ತೆ. ಇಲ್ಲವಾದರೆ 2 ದಿನ ತಿಂದು 3ನೇ ದಿನ ಅದೇ ಕಸುಬು ನೀವು ಮಾಡ್ತಾಯಿದ್ರೆ ಆರೋಗ್ಯ ಸರಿಯಾಗುತ್ತೆ ಅಲ್ವಾ? ಬದಲಾಗಬೇಕಾಗಿರೋದು ನೀವು. ಬದಲಾಯಿಸ್ಕೊಳ್ಳಿ. ಬದಲಾಯಿಸೋದ್ರಿಂದ ನಿಮ್ಮ ಆರೋಗ್ಯ ಸ್ಥಿತಿ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟರು ಬೇರೆ ಏನೇ ತಗೊಂಡ್ರು, ಏನೇ ಮಾಡಿದ್ರು, ಸೋರೆಕಾಯಿ ಜ್ಯೂಸ್ ಕುಡಿದ್ರು ಏನೂ ಆಗಲಿಲ್ಲ ಅಂತಂದರೆ ಮೊದಲು ನೀವು ಸರಿಯಾಗ್ದೇ ಯಾವುದೇ ಕಾರಣಕ್ಕೂ ಏನೂ ಸರಿಯಾಗಲಿಕ್ಕೆ ಸಾಧ್ಯ ಇಲ್ಲ. ತಿಳಿತೇನು?
ಇದರಲ್ಲಿ ಅತ್ಯಂತ ಹೆಚ್ಚು ಒಂದು ಪ್ರೋಟೀನ್, ವಿಟಮಿನ್ಸ್ಗಳಿದೆ, ಮಿನರಲ್ಸ್ಗಳಿದೆ, ಪ್ರತಿಯೊಂದು ಕೂಡ ನಿಮಗೆ ಸಿಗುತ್ತೆ. ಆದರೆ ಅದಕ್ಕೆ ಬದ್ಧರಾಗಿ ನಾವು ಇರಬೇಕು ಅನ್ನೋದೇ ನಮಗೆ ಮುಖ್ಯವಾದಂಥ ಒಂದು ವಿಚಾರ ಆಗಿದೆ. ಸ್ನೇಹಿತರೆ, ತಾವು ಇದನ್ನು ಬೆಳಿಬೋದು ಮತ್ತು ಅದನ್ನು ಮನೆಗೆ ಉಪಯೋಗಿಸೋದ್ರಿಂದ ಅತ್ಯಂತ ಹೆಚ್ಚಿನ ಒಂದು ಉಪಯೋಗ ಸಿಗುತ್ತೆ ನನ್ನ ಅಭಿಪ್ರಾಯ. ರುಚಿ ಕೂಡ ತುಂಬ ಚೆನ್ನಾಗಿದೆ. ಆ ಉದ್ದೇಶದಿಂದ ಇದನ್ನು ಬಳಸುವಾಗ ದಯವಿಟ್ಟು ಆಹಾರ ಪದ್ಧತಿಗೆ ನೀವು ವಿಧೇಯಕರಾಗಿರಿ. ನನ್ನ ಯಾವುದೇ ಒಂದು ಕೆಲಸ ಮಾಡಲಿ, ಏನೇ ಒಂದು ಪೂಜೆ ಮಾಡಲಿ, ಅದಕ್ಕೆ ವಿಧೇಯಕರಾಗಿರಿ. ಆ ವಿಧೇಯಕರಾಗಿದ್ದಾಗಲೇ ಅದು ನಿಮಗೆ ಪೂರ್ತಿ ಒಲಿಯುತ್ತೆ. ಇಲ್ಲ ಅಂತಂದರೆ ಅದೇ ವಿಷವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಕೆಲವೊಂದಷ್ಟು ಅನುಭವ ಕೂಡ ನನಗಿದೆ. ಸ್ನೇಹಿತರೆ, ನನ್ನ ಈ ಒಂದು ಮಾಹಿತಿ ಅದ್ಭುತವಾಗಿತ್ತು ಅಂತ ನಾನು ತಿಳ್ಕೊಳ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ಮಾಹಿತಿ ಕೂಡ ತಮಗೆ ತಲುಪುತ್ತೆ. ಸ್ನೇಹಿತರೆ, ನಾನು ಈ ಒಂದು ಆರೋಗ್ಯ ಮಾಹಿತಿ ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಈ ಮಧುಮೇಹದ ಬಗ್ಗೆ ಅಂತಂದರೆ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಪೂರ್ತಿ ಮಾಹಿತಿನ ಕೊಡ್ತೀನಿ. ನನ್ನ ವಾಟ್ಸಪ್ ನಂಬರ್ 7483602419. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಿಮ್ಮ ಅಶೋಕ್, ಆಯುರ್ ಪ್ರಪಂಚ.